ನೀವು ನೋಡ್ತಿರ್ತಕ್ಕಂಥ ಈ ವಿಗ್ರಹ ಮೈಸೂರಿನ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ರಾಮಲಲ್ಲಾ ಮೂರ್ತಿ. ಈ ಮೂರ್ತಿ ಅನೇಕ ವೈಶಿಷ್ಟ್ಯತೆಗಳನ್ನು ಒಳಗೊಂಡಿದೆ. ಪಾದದಿಂದ ತಲೆಯವರೆಗೂ 51 ಇಂಚುಗಳನ್ನು ಹೊಂದಿದ್ದು ಪ್ರಭಾವಳಿಯಲ್ಲಿ ವಿಷ್ಣುವಿನ ದಶಾವತಾರವನ್ನು ಹೊಂದಿದೆ. ಹಾಗೆಯೇ ತಲೆಯ ಮೇಲ್ಭಾಗದ ಪ್ರಭಾವಳಿಯಲ್ಲಿ ಸೂರ್ಯನ ವಿಗ್ರಹವಿದೆ, ಸೂರ್ಯವಂಶದ ಸಂಕೇತ. ಹಾಗೆಯೇ ಪ್ರಭಾವಳಿಯ ಎಡಭಾಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಚಿತ್ರಗಳಿವೆ. ಬಲಭಾಗದ ಪ್ರಭಾವಳಿಯ ತಳಭಾಗದಲ್ಲಿ ಹನುಮಂತನ ನಿಂತಿರುವ ಚಿತ್ರವಿದೆ. ಹಾಗೆಯೇ ಎಡಭಾಗದಲ್ಲಿ ಗರುಡನ ಚಿತ್ರವಿದೆ. ಬಲಗೈಯಲ್ಲಿ ಬಿಲ್ಲು, ಎಡಗೈಯಲ್ಲಿ ಬಾಣವನ್ನು ಹಿಡಿದು ನಿಂತಿರುವಂತಹ ಭಂಗಿಯಲ್ಲಿದೆ. ಧರಿಸಿರುವ ಧೋತಿ ಉತ್ತರ ಭಾರತದ ಶೈಲಿಯಂತಿದೆ. ಹಾಗೆಯೇ ಆಭರಣಗಳು ಹೊಯ್ಸಳರ ಕಾಲದ ಶೈಲಿಯಂತಿದೆ. ಮುಖದಲ್ಲಿ 5 ವರ್ಷದ ಬಾಲಕನ ಮಂದಸ್ಮಿತ ಎದ್ದು ಕಾಣುತ್ತಿದೆ. ದಕ್ಷಿಣ ಮತ್ತು ಉತ್ತರ ಭಾಗದ ಕಲೆಯ ಎರಡು ಸಮ್ಮಿಶ್ರಣವಾಗಿದೆ.